ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಒಂದು ಸಾರಿ ಕಮೆಂಟ್ ಮಾಡಿ ಆರಾಮದೇನು ಅಂಥೇಳಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಳಗೆ ಏನೈತೆ ಅಂತ ನೋಡೋಣಂತ. ಇವತ್ತಿನ ನಮ್ಮೂರೊಳಗೆ ಬಂದಿತ್ತು ಡಿಸ್ಟಿಕ್ ಆಗ್ಬೇಕಂತ ಹೇಳಿ. ಹೀಗಾಗಿ ಇವತ್ತೆಲ್ಲ ರೂಟೀನ್ ಲೇಟಾಗಿ ಸ್ಟಾರ್ಟ್ ಆಯ್ತು. ಲೇಟಾಗಿ ಎದ್ದಿದ್ರ ಪರಿಣಾಮವಾಗಿ ಅಡುಗೆನೂ ಲೇಟಾಗಿ ಸ್ಟಾರ್ಟ್ ಆಯ್ತು. ಬಟ್ ಆದರೂ ಕೂಡ ಜಲ್ದಿ ಮಾಡ್ಕೊಂಡು ಮೆನು ಫಿಕ್ಸ್ ಮಾಡ್ಕೊಂಡೆ ನಾನು. ಬಟ್ ಎಲ್ಲಿಗೆ ಬಂತ ಸಂಗಯ್ಯ, ಅಲ್ಲಿಗೆ ಬಂತ ಸಂಗಯ್ಯ ಅಂತ ನಾನು ಲಾಸ್ಟಿಗೆ ಹೇಳ್ತೇನಂತ ಏನು ಹೇಳತ್ತ ಅಂತ ಹೇಳಿ. ಸೊ ನಿನ್ನ ಪಾಲಕದ ತಾಲಿಪಟ್ಟಿ ಮಾಡ್ಬೇಕಂತ ಫೈನಲ್ ಮಾಡ್ಕೊಂಡೆ ರೀ. ಹೀಗಾಗಿ ಪಾಲಕನ್ನ ಸ್ವಲ್ಪ ಅದನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಲ್ಲ. ಸೊ ಅದನ್ನು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಬಿಡ್ಬೇಕು ರೀ. ನಾನು ಹಂಗೆ ಮಾಡ್ಕೊಂಡಿರ್ತೀನಿ. ಈ ಕಡೆ ನೋಡಿರಿ, ಪುದೀನ, ಬೆಳ್ಳುಳ್ಳಿ ಇವನ್ನೆಲ್ಲ ಕೊತ್ತಂಬರಿ, ಕರಿಬೇವು ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೋಬೇಕು ರೀ. ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿಟ್ಕೋಬೇಕು. ಇದನ್ನು ಇಲ್ಲೂ ಕೂಡ ಮೆಣ್ಸಿನ್ಕಾಯಿ ಮೊದಲನ್ನ ಹಾಕಂಗಿಲ್ಲ, ಸ್ಕಿಪ್ ಮಾಡ್ತೀನಿ, ನಂತರ ಹಾಕ್ತೀನಿ. ಯಾಕಂತ ಗೊತ್ತಾಗಿರ್ಬೇಕು ನಿಮ್ಗೆ, ನನ್ನ ಸಣ್ಣ ಮಗನ ಸಲುವಾಗಿ. ಸೊ ನಾವು ಏನು ತಿಂತೇವೆ ಅವನು ತಿಂತೇನಂತ ಅಂದರೆ ಅದಕ್ಕೆ ಅವ್ನಿಗೆ ಸಪ್ರೇಟ್ ಮಾಡಿಬಿಡ್ಬೇಕು ನಾನು. ಇನ್ನು ಏನಪ್ಪ ಅಂದರೆ ಇದಕ್ಕೆ ಮಸಾಲೆ ರುಬ್ಕೋಬೇಕು ರೀ. ಅಲ್ಲೇ ಅದು ಪಾಲಕ್ ಫ್ರೈ ಆಗೋಡ್ದನ ಇಲ್ಲಿ ನಾ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಯಾವಾಗ ಕಾಯ್ತದಲ್ಲ, ಇದು ಪಾಲಕ್ಕೆಲ್ಲ ನೀರಿನ ಅಂಶ ಹೋಗ್ತೈತಲ್ಲ ರೀ, ಅವಾಗ ಏನು ಮಾಡ್ಬಿಡ್ತೇನೆ ಅಂತಂದ್ರೆ ಅದನ್ನು ತೆಗೆದು ಎಣ್ಣೆ ಫ್ರೈ ಮಾಡ್ಕೊಂಡು ಹಾಕಿಟ್ಕೊಂಡ್ಬಿಡ್ತೇನೆ. ಈ ರೀತಿ ನೋಡಿರಿ, ನೀರಿನ ಅಂಶ ಹೋಗ್ಬೇಕು. ಈಗ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿಲ್ಪ ಅಂತಂದ್ರೆ ಹಸಿ ವಾಸನೆ ಉಳಿತೈತೆ ರೀ. ಇದು ನನಗೆ ಅನಿಸಿದ್ದು. ನಿಮ್ಗೆ ಏನಾರ ಟಿಪ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ. ನಾನು ಆ್ಯಕ್ಚುಲಿ ತಾಲಿಪಟ್ಟಿನ ನಾಷ್ಟ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಂಗೆ ಟೈಮ್ ಭಾಳ ಆಕಿತ್ತು ಅಂತ ಗೊತ್ತಾಯ್ತು. ಅದ್ರ ಸಲುವಾಗಿ ಏನು ಮಾಡ್ಕೊಂಡಂದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೋಬೇಕಂತೇಳಿ ಶಾವ್ಗೆ ರೆಡಿ ಮಾಡ್ಕೊಂಡು. ಈ ಉದ್ದನ ಶಾವ್ಗೆ ರೀ, ಇವು ನಮ್ಮ ಊರಾಗೇನು ಸ್ಪೆಷಲ್ ಶಾವ್ಗೆ. ತೆಳ್ಳಗೆ ಭಾಳ ಇರ್ತಾವೆ ರೀ, ಫೇಮಸ್ ಭಾಳ ಅದಾರ, ಭಾಳ ಚಲೋ ಮಾಡ್ತಾರೆ. ಒಮ್ಮೆ ಒಣಗಿಸಿ ಇಟ್ಕೊಂಡ್ಬಿಡೋದು, ಒಮ್ಮೆ 2 ಸರಿ ಒಣಗಿಸಿ ಇಟ್ಕೋರಿ. ಸೊ ಈ ಕಡೆ ಅದನ್ನು ಹುರ್ಕೊಳಕತ್ತೇನೆ. ಯಾಕಂದ್ರೆ ನನಗೆ ಗೊತ್ತಾಯ್ತು ಪಾಲಕ್ ಕೆಲಸ ಆಗೋದಿಲ್ಲ ಅಂತೇಳಿ ಮಧ್ಯಾಹ್ನಕ್ಕೆ ಅದನ್ನು ಹಾಕ್ಕೊಂಡೆ. ಅಷ್ಟೊತ್ತಿಗೆ ಎಳ್ನೀರು ರೀ. ಇದೊಂದು ಹೊಸ ಮೆನು ಆಗೈತೆ, ನಮ್ದು ರೂಟೀನ್ ಆಗೈತಿ. ನಮ್ಮ ಧ್ರುವಂದ ಅವ್ನು ದಿನ ಬೈಕ್ನಾಗ ಬರ್ತಾನೆ, ದಿನ ತೊಗೋತಾನೆ. ಭುವನ್ ಇರಲಿ ಬಿಡಲಿ ತೊಗೊಂಡೇ ಬಿಡ್ತಾನೆ. ಇವತ್ತಿಬ್ಬರು ಅದಾರಲ್ಲ, ಇಬ್ರಿಗೂ ಒಂದೊಂದು ಕುಡಿಯೋದಂತಂದು ಆಯ್ತಂತೆ. ಎಳ್ನೀರ್ದೊಂದು ಸಂತಿ ಮುಗಿಸ್ಕೊಂಬಂದು ಮತ್ತೆ ಫ್ರೈ ಮಾಡಾಕೆ ನಿಂತು ಇವ್ನು ಚಂದ ಎಣ್ಣೆಗೆ ಹುರ್ಕೋಬೇಕು ನೋಡಿರಿ. ಎಣ್ಣೆಗೆ ಹುರ್ಕೊಂಡ್ರೆ ಉದುರಾಕೈತೆ ಉಪ್ಪಿಟ್ಟು. ಎಣ್ಣೆಗೆ ಹುರ್ಕೊಳ್ಳಿಲ್ಪ ನೀವು ಅಂದರೆ ಇಷ್ಟು ಉದುರಾಗಂಗೇ ಇಲ್ಲ. ಒಂದು ಸ್ವಲ್ಪ ಅದೇನು ಗಂಜಿ ಬಿಡೋಕೆ ಹಟಾಗಿ ಸೊ ಚಂದ ಎಣ್ಣೆಗೆ ಹುರ್ಕೊಂಡೆ. ಇನ್ನು ಎಣ್ಣೆಗೆ ಹುರ್ಕೊಂಡು ಈ ಕಡೆ ಒಗ್ಗರಣೆ ಕೊಡಾಕತ್ತೀನಿ ನೋಡಿರಿ. ಶಾವ್ಗೆ ಉಪ್ಪಿಟ್ಟು ನೀವು ಹೆಂಗೆ ಮಾಡ್ತೀರಿ ನಂಗೆ ಕಮೆಂಟ್ ಮಾಡಿರಿ. ನನಗೆ ಒಂದು ಕನ್ಫ್ಯೂಷನ್ ಏನಪ್ಪ ಅಂದ್ರೆ ಶಾವ್ಗೆ ಉಪ್ಪಿಟ್ಟಿಗೆ ನೀರು ಎಷ್ಟು ಹಾಕೋದು, ಎಷ್ಟು ಶಾವ್ಗೆಗೆ ಎಷ್ಟು ಹಾಕ್ಬೇಕಂದ್ರೆ ಒಂದು ಬಟ್ಲ ಶಾವ್ಗೆಗೆ ಎಷ್ಟು ಬಟ್ಲ ನೀರು ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್ ಯಾವಾಗ್ಲೂ. ಇನ್ನು ಅದೇ ಕನ್ಫ್ಯೂಷನ್ ಒಳಗೆ ನಾನು ನೀರು ಹಾಕಿರ್ತೀನಿ. ಒಂದೊಂದು ಸಾರಿ ಏನು ಮಾಡ್ತೀನಪ್ಪ ಅಂತಂದ್ರೆ ಶಾವ್ಗೆ ಇದ್ರೊಳಗನ್ನು ಹುರ್ಕೊಂಡು ನೀರು ಕುದಿಸಿ ಅದು ಎಷ್ಟು ನೀರು ಹಿಡಿತಲ್ಲ ಅಷ್ಟು ಹಾಕಿರ್ತೀನಿ. ಅವಾಗ ಉದುರಾಗಿರ್ತೈತಿ. ಭಾಳ ಸರ್ಕಸ್ ಮಾಡ್ತೀನಿ ರೀ ನಾನು. ಹೀಗಾಗಿ ಶಾವ್ಗೆ ಉಪ್ಪಿಟ್ಟು ಮಾಡೋದು ಕಡಿಮೆ, ಬಟ್ ರೂಟೀನ್ ಒಳಗೆ ಒಂದು ಬೇಕಾಗ್ತೈತಿ ವಾರದಾಗ ಒಂದು ಸರಿ. ನಂಗೆ ಅಕ್ಕಿ ಶಾವ್ಗೆದು ಭಾಳ ಸೇರ್ತೈತೆ ರೀ. ನಮ್ಗೆ ಊರಾಗ ಸಿಗೋವಲ್ಲು, ಇನ್ನು ಸಿಕ್ಕಾಗ ತರಬೇಕಾಗೈತೆ ಒಂದು ಸಾರಿ. ನೋಡಬೇಕು, ಧಾರವಾಡದಾಗೆ ತೊಗೊಂಬರ್ತಿದ್ವಿ ನಾವು ಮುಂಚೆ. ಅದು ಒಂದು ದಿನ ನಾಷ್ಟ ಮಾಡೇ ಬಿಡ್ತಿದ್ವಿ ನಾವು. ಟ್ರೈ ಮಾಡ್ತೇನೆ ಒಂದು ಸಾರಿ ತರಕ್ಕೆ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತೆ ರೀ. ಅದನ್ನು ಮಾಡೋದೇ ಬೇರೆ ಥರ ಇರ್ತೈತಿ. ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡ್ತೇನಂತ ತೋರಿಸ್ತೇನಂತ. ಸೊ ನಂಗೆ ಅದು ಈಸಿ ಅನ್ನಿಸ್ತೈತೆ, ಇದು ಭಾಳ ಡಿಫಿಕಲ್ಟ್ ಅನ್ನಿಸ್ತೈತಿ. ಎದಕ್ಕಂದ್ರೆ ನಂಗೆ ನೀರಿನ ಸಲುವಾಗಿ. ನಿಮಗೆ ಯಾರಿಗಾದ್ರೂ ಕರೆಕ್ಟ್ ಅದ್ರದ್ದು ಮೆಜರ್ಮೆಂಟ್ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿರಲ್ಲ. ಐ ವಿಲ್ ಟ್ರೈ. ನಮ್ಮ ಅದ್ರ ಫೀಡ್ಬ್ಯಾಕು ಹೇಳ್ತೀನಂತ. ಇನ್ನು ಸೊ ಶಾವ್ಗೆ ಉಪ್ಪಿಟ್ಟು ರೆಡಿ ಆತ್ರಿ. ಚಲೋ ಆಗಿತ್ತು ಉಪ್ಪಿಟ್ಟು. ಇದು ಆ್ಯಕ್ಚುಲಿ ಶಾವ್ಗೆನೇ ಚಲೋ ಐತ್ರಿ. ಸ್ಪೆಷಲ್ ಶಾವ್ಗೆ ಇರ್ತೈತೆ ನಮ್ಮ ಕಡೆ ಸಿಗೋದು. ಇನ್ನು ಇದಕ್ಕಿಂತ ಬಿಟ್ಟರೆ ಸಾಂಬ್ರಾಗ ಚಲೋ ಭಾಳ ಸಿಗುತ್ತಂತ. ನೋಡೋಣ, ಸಾಂಬ್ರಾದೂ ಅದಾವ, ಅವು ಗುಂಡ್ಗೆ ಇರ್ತಾವೆ, ಅವನ್ನೂ ಕೂಡ ಮಾಡ್ತೀವಿ ನಾವು. ತೋರಿಸ್ತೇನಂತ ಒಂದು ಸಾರಿ. ಇವು ಆ್ಯಕ್ಚುಲಿ ಹಳೆ ಶಾವ್ಗೆ ರೀ, ಉಳ್ದಾವ. ಇವನ್ನ ಮುಗಿಸ್ಕೊಂಡು ಅವ್ನು ತೆಗಿಬೇಕಾಗಿತ್ತು ನಾನು ಈ ವರ್ಷ. ಸೊ ಟೊಮೆಟೊ ಹಾಕ್ಕೊಂಡೆ ಲಾಸ್ಟ್. ಟೇಸ್ಟ್ ಚೇಂಜ್ ಆಗಲ್ಲ ಟೊಮೆಟೊ ಹಾಕ್ಕೊಂಡೆ. ಲೈಕ್ ನಿಂಬು ಹಿಂಡ್ಕೊಂಡಿರ್ತೇನೆ ರೀ. ಹೆಂಗಾಗೈತಿ ಶಾವ್ಗೆ ಉಪ್ಪಿಟ್ಟು ಅನ್ನೋದು ಕಮೆಂಟ್ ಮಾಡಿರಿ ಎಲ್ಲರೂ. ಟೇಸ್ಟ್ ಅಂತೂ ಚಲೋ ಆಗಿತ್ತಂತ. ಸೊ ಬ್ರೇಕ್ಫಾಸ್ಟ್ ಒಳಗೆ ಯಾವಾಗಲೂ ಸ್ವಲ್ಪ ಈ ಚೇಂಜಸ್ ಇರಬೇಕು ನೋಡಿರಿ. ಬೇರೆ ಬೇರೆ ಟೈಪ್ ಮಾಡ್ಬೋದು ರೀ, ಟೈಮ್ ಭಾಳ ಹಿಡಿತಾವೆ. ಮತ್ತು ನನ್ನ ಮಗನೂ ಭಾಳ ಕಾಡ್ತಾನೆ. ಇಷ್ಟ ಮಾಡ್ಕೊಂಡು ತಿನ್ಬೇಕಂದ್ರೆ ರಗಡ ಆತತ್ರಿ. ಈಗಂತೂ ಅಷ್ಟು ಕಾಡಾಕತ್ತಾನ. ಒಂದು ಅದು ಬೇಕಾ ಇದು ಬೇಕಾ ನೋಡ್ರಿ. ಈಗ ಎಳ್ನೀರದ ಸಂತಿ. ಸೊ ಆಕೆಗೂ ಸಿಂಚಿಗೂ ಕುಡಿ ಅಂತಾನೆ 2 ಪೈಪ್ ಹಾಕ್ಕೊಂಡು ಕುಡಿಯೋದು. ಎಲ್ಲರೂ ನೋಡಿರಿ ಇಂಥವೆಲ್ಲ ಹೊಸ ಇವು ಇನ್ವೆನ್ಷನ್ ನಮ್ಮ ಮನ್ಯಾಗ ಆಗಿರ್ತಾವೆ. ಸೊ ಪಾಲಕ್ ಆರಿತ್ರಿ, ಮಿಕ್ಸಿಗೆ ಹಾಕ್ಕೊಂಡೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡೋದ್ರಿ. ಸ್ವಲ್ಪ ಆಮೇಲೆ ಟೈಮ್ ಇಟ್ಕೊಂಡು ನಾದ್ಕೊಂಡ್ಬಿಡೋದು. ಇನ್ನು ಟೊಮೆಟೊ ಸಾರು ಕೇಳಿದ್ದ ನನ್ನ ಮಗ. ಸೊ ಟೊಮೆಟೊ ಸಾರು ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ರಸಮ್ ಪೌಡ್ರ್ ಖಾಲಿ ಆಗಿತ್ತು ರೀ, ಮಾಡ್ಕೋಬೇಕು ಅಂದ್ಕೊಂಡೆ.
ಇಷ್ಟಕ್ಕೆ ರಗಡ ಆತೈತೆ ನನಗೆ ಭಾಳ ಲೇಟ್ ಆದೈತೆ ಯಾಕೋ ಕೆಲಸ ಇವತ್ತು ಫುಲ್ ಡೇ ಇದಾಕೈತೇನೋ ಅನ್ನೋಂಗಾತು ನಂದು ಇನ್ನೂ ಭಾಳ ಕೆಲಸ ಇಟ್ಕೊಂಡಿದ್ದೆ ನಾನು ಟ್ರೆಜರಿ ಅದು ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ನೋಡ್ರಿ ನಾನು ಹೆಂಗೆ ಮಾಡ್ತೀನಿ, ಮೊದಲ ಟೊಮೆಟೊ ಉಳ್ಳಾಗಡ್ಡಿ ಎರಡೂ ನೀರಾಗ ಹಾಕಿ ಕುದಿಸ್ಕೊಳಕತ್ತೀನಿ. ಸೊ ಇದಕ್ಕೆ ಅರ್ಶಿಣ ಪುಡಿ, ಖಾರ ಮತ್ತು ಉಪ್ಪು, ನೀವು ಮತ್ತೇನಾದ್ರು ಮಸಾಲೆ ಪೌಡ್ರ್ ಇದ್ರೆ ಹಾಕೋಬೋದು, ಹಾಕ್ಕೊಂಡು ಕುದಿಸ್ಕೊಂಡು ಅದು ಕುದಿ ಬಂದು ಫುಲ್ ಅಂತ ಗೊತ್ತಾಗ್ತೈತಲ್ಲ, ಆವಾಗ ಈ ರೀತಿ ತಡ್ಕ ಕೊಟ್ಬಿಡೋದು. ಮಸ್ತ್ ಅನಿಸ್ತೈತಿ. ತಡ್ಕದಾಗ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ, ಅಲ್ಲ, ಇದು ಕೊತ್ತಂಬರಿ, ಜೀರಿಗೆ ಇವನ್ನ ಚಂದ ಹಾಕ್ಕೊಂಡು ಕುಟ್ಕೊಂಡು ಇದ್ರ ತಡ್ಕ ಇದನ್ನ ಏನು ಮಾಡ್ಕೊಂಡು ಒಗ್ಗರ್ಣೆ ಕೊಟ್ಕೋರಿ. ಇದ್ರ ತಡ್ಕ ಅದಕ್ಕೆ ಕೊಟ್ಬಿಡ್ರಿ. ಹಿಂಗೆ ಕೊಟ್ಟ ಮರ್ಯಾಕೆ ಹೋಗ್ಬಿಡ್ರಿ. ಟೊಮೆಟೊ ಸಾರಿಗೆ ಹಿಂಗೆ ಭಾಳ ಇಂಪಾರ್ಟೆಂಟ್. ಸೊ ನಾನು ಈ ರೀತಿ ಜಜ್ಕೊಂಡು ಇಟ್ಕೊಂಡೇನಿ. ಅಲ್ಲ ಐತಿ, ಬೆಳ್ಳುಳ್ಳಿ ಐತಿ, ಕರಿಬೇವು ಸತಿಗೆ ಹಾಕ್ಕೊಂಡು ನೋಡ್ರಿ ಇದ್ರ ತಡ್ಕ ಕೊಟ್ಬಿಡೋದ್ರಿ. ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ರೀ. ಮಸಾಲೆ ಅಂದ್ರೆ ರಸಮ್ ಪೌಡ್ರ್ ಇದ್ರೆ ಇನ್ನೂ ಭಾಳ ಚಲೋ ಬರ್ತೈತಿ. ಸೊ ನೋಡಿರಿ ಎಷ್ಟು ಮಸ್ತ್ ಅನಿಸ್ತೈತಿ. ಆ್ಯಕ್ಚುಲಿ ಇದು ನನ್ನ ದೊಡ್ಡ ಮಗಗೆ ಭಾಳ ಇಷ್ಟ ಆಗ್ತೈತಿ. ಲಾಸ್ಟ್ ಏನು ಮಾಡ್ತೀನಂದ್ರೆ ಅದರ ಒಂದು ಸ್ವಲ್ಪ ಸಾರು ತೊಗೊಂಡು ಅದನ್ನು ಮತ್ತೊಂದು ಸಾರಿ ಆ ಪ್ಯಾನಿಗೆ ಹಾಕಿ ಹೊಳ್ಳಿ ಇನ್ನೊಂದು ತಡ್ಕ ಕೊಡ್ತೀನಿ, ಅದು ಟೇಸ್ಟ್ ಆಗ್ತೈತಿ. ಇನ್ನು ಹಿಟ್ಟು ನಾದ್ಕೊಳಕತ್ತೀನಿ ರೀ. ಇದ್ರ ನಡಕನ್ನು ಇಷ್ಟು ಅಡುಗೆ ಮಾಡ್ಕೊಳ್ಳೋದೇನು ದೊಡ್ಡದಲ್ರಿ. ಇದ್ರ ನಡಕ್ಕೆ ಕೆಲಸ ಭಾಳ ಆಗಿರ್ತಾವೆ. ಏನಾರು ಕಡ್ಗೋಲು ತೊಗೊಂಡು ಹೋಗ್ಬಿಟ್ಟಿರ್ತಾನೆ ನನ್ನ ಮಗ, ಆ ಚಮಚಿ ಕೊಡು ಅಂತ ಕುಂದಿರ್ತಾನೆ, ನಾನು ಹಿಟ್ಟು ನಾದ್ತೀನಿ ಅಂತಾನೆ. ಹೀಗಾಗಿ ನನಗೆ ಏನಾಗ್ಬಿಟ್ಟಿರ್ತದಂದ್ರೆ 20 ಸರಿ ಈ ಸಣ್ಣ ಪುಟ್ಟ ಕೆಲಸ ಆಗಿರ್ತಾವೆ. ಮತ್ತು ಗ್ಯಾಸ್ ಕಟ್ಟಿ ಇಟ್ಟು ಕ್ಲೀನ್ ಮಾಡ್ಕೋಬೇಕಂದ್ರೆ ಹರಸಾಹಸ ಆಗಿರ್ತದೆ ನಂದು. ಯಾಕಂತಂದ್ರೆ ನಾ ಕ್ಲೀನ್ ಮಾಡ್ತೇನೆ, ಬಂದು ಹೊಲ್ಸಟ್ಟು ಮಾಡ್ತಾನೆ. ನಾ ಕ್ಲೀನ್ ಮಾಡ್ತೇನೆ, ಏನಪ್ಪ ಬಂದು ಮೇಲ್ಗಡೆ ಕುಂತ್ಬಿಡೋದು. ಅದ್ರಾಗೇನು ಹಿಟ್ಟು ತೊಗೊಂಡು ಈ ಡಬ್ರಿಗೆ ಹಾಕೋದು, ಈ ಡಬ್ರಿ ಅಂತ ತೊಗೊಂಡು ಅದಕ್ಕೆ ಹಾಕೋದು. ಇಂಥ ಕಂತ್ರಾಟ ಬಾಡ್ರಿ. ನೋಡಿರಿ ಪೇಸ್ಟ್ ಎಲ್ಲ ಇಟ್ಕೊಂಡಿದ್ನಲ್ಲ, ಅದು ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಕರಿಬೇವು. ನಮ್ಮ ಮಮ್ಮಿ ಅಂತಿದ್ಲು ತಾಲಿಪಟ್ಟಿಗೆ ಕೊತ್ತಂಬರಿ ಇಲ್ಲ ಅಂತ ನಡೆಯಲ್ಲ ಅಂಥೇಳಿ. ಜೀರಿಗೆ ಹಾಕ್ಕೊಂಡೇನಿ, ಅರ್ಶಿಣ ಪುಡಿ ಹಾಕ್ಕೊಂಡೇನಿ. ಕಲೋಂಜಿ ಹಾಕೋರಿ ಬೇಕಂತಂದ್ರೆ ಮಸ್ತ್ ಅನಿಸ್ತೈತಿ. ಉಪ್ಪು ನೋಡಿರಿ, ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಬೇಕಂದ್ರೆ ಕಡಿಮೆ ಹಾಕೋರಿ ನಡಿತೈತಿ. ಯಾಕಂದ್ರೆ ಆಮೇಲೆ ಮೊಸರಿನಾಗ ರಿಂಗ್ದು ಹಾಕ್ಕೊಂಡು ತಿನ್ಬೋದು. ಇದನ್ನು ನಾನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಅವಂಗೆ. ಆಮೇಲೆ ಅದಕ್ಕೆ ಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೆ. ಯಾಕಂದ್ರೆ ಅವ್ನು ಕೇಳ್ತಾನೆ ರೀ, ನನಗೂ ಅದೇ ಬೇಕಂತ ನಿಂದಿರ್ತಾನೆ. ಅದ್ರಾಗ ಇದು ಪಾಲಕದೈತಿ, ಫುಲ್ ಗ್ರೀನ್ ಕಲರ್ ಮಸ್ತಾಗಿರ್ತೈತಿ. ಸೊ ಒಂದಷ್ಟು ನಾದಿಟ್ಕೊಳ್ಳೋದು, ಇವಂಗೆ ಇದನ್ನು ಸಂಜೆ ತನಕನೂ ಒಂದೆರಡು ಮಾಡಿ ಕೊಡೋದು. ನಾನು ಇಷ್ಟೆಲ್ಲ ಇದು ಭಾಳ ಜಲ್ದಿ ಆಗ್ತೈತಿ, ಈ ಕೆಲಸ ಮಾಡಿಬಿಟ್ಟು ಮುಗಿಸಿ ಆರಾಮ್ ಮುಕ್ಕೊಂಬಿಡೋಣ ಅಂತ ಹಿಂಗೆ ಲೆಕ್ಕ ಹಾಕ್ಕೊಂಡಿದ್ದೆ. ನೋ ನೆವರ್, ಹಂಗಂತರೂ ಆಗಲಿಲ್ಲ. ಸ್ವಲ್ಪ ವಿಡಿಯೋ ಎಡಿಟಿಂಗು ಆಗಿರ್ತೈತೆ ಮಿಡಲ್ ಒಳಗೆ. 1-2 ಅವರ್ಸ್ ಅಲ್ಲೇ ಹೋಗ್ತೈತೆ ರೀ ನಂದು. ಸ್ವಲ್ಪ ಹಿಂಗಾಗಿ ಲೇಟ್ ಆಗಿಬಿಡ್ತೈತಿ. ಅದು ಆಗೋಲ್ಲ ಇದು ಆಗೋಲ್ಲ ಸರತ್ತೆ. ನನಗೆ ಭಾಳ ಟೆನ್ಷನ್ ಆಗ್ತೈತಿ ಮಾರ್ನಿಂಗ. ಸೊ ನೋಡಿರಿ ಹಿಟ್ಟೆಲ್ಲ ನಾದ್ಕೊಳಕತ್ನಿ ಈ ರೀತಿಯಾಗಿ. ಇನ್ನೊಮ್ಮೆ ಏನು ಮಾಡ್ತಾರೆ ಅಂದ್ರೆ ಪಾಲಕ್ ಹೆಚ್ಚು ಹಾಕ್ಕೊಂಡು ಮಾಡ್ತಾರೆ ರೀ. ನಾನು ಮಿಕ್ಸಿ ಹಾಕ್ಕೊಂಡು ಮಾಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಮಕ್ಕಳಿಗೆ ಚೇಂಜ್ ಅನ್ಸ್ತದೆ ಅಂತೇಳಿ ಮೊದಲೇ ನಾ ಭಾಳ ಚೇಂಜ್ ಕೇಳಾಕಿ, ನಿಮ್ಗೆ ಗೊತ್ತಾಗಿರ್ಬೇಕೀಗ. ಇನ್ನು ಅದೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊತ ಹೋಗಿಬಿಡ್ರಿ ಈ ರೀತಿಯಾಗಿ. ಸೊ ಹಿಂಗೆ ನಡ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊತ ಹೋಗ್ರಿ, ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನನಗೆ ಮತ್ತು ಇದು ತಾಲಿಪಟ್ಟಿದು ಇನ್ನೊಂದು ಏನಪ್ಪ ಅಂದ್ರೆ ಎಷ್ಟು ಹಿಟ್ಟಿದ್ರೂ ಕಡಿಮೆ ಅನಿಸ್ತದೆ ನೋಡಿರಿ ಹಿಂಗೆ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚಲೋ ಬರ್ತೈತಿ. ಇನ್ನು ನನ್ನ ಮಗ ಡೌಟ್ಸ್ ಅದಾವ ಅಂತ ಬಂದು ಕುಂತಿದ್ದ ದೊಡ್ಡವ. ಅವ್ನಿಗೆ ಸ್ವಲ್ಪ ಸೈನ್ಸ್ ಹೇಳಬೇಕಾಗಿತ್ತು, ಬಟ್ ನಂಗೆ ಟೈಮೇ ಸಿಗಲಿಲ್ಲ ಇವತ್ತು. ಫುಲ್ ಡೇ ಮತ್ತು ಟೆಕ್ಸ್ಟ್ ಬುಕ್ ತೊಗೊಂಬರಕ್ಕೆ ಹೇಳಿದೆ. ಈ ಬೇರೆ ಕ್ವಶನ್ ಕೇಳಬೇಕಾಗಿತ್ತು, ಬೇರೆ ಏನೋ ಕೇಳಿದ್ದೆ. ನನಗೆ ಅದನ್ನ ಅನ್ನತ್ತಿದ್ದೆಪ್ಪ, ಏನು ಹಿಂಗೆ ಮಾಡಾಕತ್ತಿಲ್ಲ ಅಂಥೇಳಿ ಬೈಯಾಕತ್ತಿದ್ದೆ. ಸೊ ಒಂದಿಷ್ಟು ಆನ್ಸರ್ಸ್ ಗೊತ್ತಿದ್ದು, ಒಂದಿಷ್ಟು ಆನ್ಸರ್ಸ್ ಗೊತ್ತಿರಲಿಲ್ಲ ಅವಂಗೆ. ನಾನು ಒಂದಿಷ್ಟು ಕ್ವಶನ್ ಕೇಳಿದೆ. ಅವು ಆ್ಯಕ್ಚುಲಿ ಫ್ರಿಕ್ಷನ್ ಬಗ್ಗೆ ಮಾತಾಡತ್ತಿದ್ದೆ. ರಬ್ಬಿಂಗ್ ಇಸ್ ಅ ಫ್ರಿಕ್ಷನ್, ರೆಸಿಸ್ಟೆನ್ಸಾ? ಡೋಂಟ್ ನೋ. ಸೊ ಫ್ರಿಕ್ಷನ್ ಬಗ್ಗೆ ಮಾತಾಡತ್ತಿದ್ದ. ಅದಕ್ಕೆ ಟೈಪ್ ಆಫ್ ಫ್ರಿಕ್ಷನ್ ಬಗ್ಗೆ ಅವ್ನಿಗೆ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು. ನನಗೆ ಗೊತ್ತಿಲ್ಲಮ್ಮ ಇದನ್ನ ಹೇಳಂತೇಳಿ ಅದನ್ನ ಇಬ್ಬರು ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಗೊತ್ತಾಯ್ತು ಅವ್ನಿಗೆ, ಹೇಳಿದೆ. ಪೂರ್ತಿ ಪಾಠ ಓದಕ್ಕೆ ಹಚ್ಚಿದ್ನಿ. ಒಂದಿಷ್ಟು ಡೌಟ್ಸ್ ಬಂದು ನಾನೊಂದಿಷ್ಟು ಕ್ವಶನ್ ಕೇಳಿದೆ, ಆನ್ಸರ್ ಮಾಡಿದ. ಒಂದಿಷ್ಟು ಆನ್ಸರ್ ಮಾಡಲಿಲ್ಲ, ಸುಮ್ಮನೆ ನಿಂತ. ಸೊ ಮತ್ತೇನೋ ಅಂತ ಹೇಳಿದ್ನಿ. ಈ ಕಡೆ ಏನು ಮಾಡತ್ತೀನಿ ಅಂತಂದ್ರೆ ನೀರು ಕುದಿಯಕ್ಕೆ ಇಟ್ಟೀನಿ ರೀ. ನೀರೊಳಗೆ ಸೋಯಾ ಚಂಕ್ ಹಾಕೀನಿ. ಇನ್ನೊಂದು ಹೊಸ
ರೆಸಿಪಿ ಮಾಡಕತ್ತೀನಿ. ಹಿಟ್ಟನ್ನ ಅದಿಟ್ಟೆನ ಹೆಂಗಿದ್ರು ಅಲ್ಲೇ ಇನ್ನೊಂದು ಹೊಸ ರೆಸಿಪಿ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ಇತ್ತೀಚೆಗೆ ನೋಡಿದ್ದೆ ಸೋಯಾ ಚಂಕದ ಕಬಾಬ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ನಾಗೇನ ರೀ, ಮತ್ತೇನಿಲ್ಲ. ಇದು ಏನಪ್ಪ ಅಂದ್ರೆ ಸ್ವಲ್ಪ ಒಮ್ಮೆ ಫೇಲ್ ಆಗ್ಯಾವ ಅಂತೇಳಿ ಬಿಡುವಂಗಿಲ್ಲ ರೀ, ಯಾಕಂದ್ರೆ ಒಮ್ಮೆ ಭಾಳ ಮಸ್ತಾಗಿರ್ತವೆ, ಸಕ್ಸಸ್ ಆಗೇ ಆಗ್ತಾವೆ. ಏನೋ ನಾವು ಒಂದು ಸ್ವಲ್ಪ ಅದನ್ನೊಮ್ಮೆ ನೋಡಿಕೊಂಡು ಮಾಡಿದ್ವಿ ಅಂದಮೇಲೆ ಕಲ್ಕೊಂಡು ಇಟ್ಕೊಂಡು ಬಿಡ್ಬೇಕು. ಏನಪ್ಪ ಅಂದ್ರೆ ಬಿಸಿ ನೀರೊಳಗೆ ಕುದಿಸಿ ಒಂದು ಕುದಿಸಿ ಅವನ್ನ ಕಟ್ಟಾಗಿ ಹಿಂಡಿ ತಗೋಬೇಕ್ರಿ. ನೀರಿನ ಅಂಶ ಒಟ್ಟು ಇರಬಾರ್ದು. ಸೊ ಒಂದು 2-3 ಸರಿ ನಾನು ಕುಟ್ಟಿ ತಗೊಂಡೆ. ಇದನ್ನು ಏನು ಮಾಡಿ ಹಿಂಡಿ ತಗೊಂಡೇನಿ ರೀ. ಮತ್ತು ಇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆ್ಯಕ್ಚುಲಿ ಇದು ಒಂದು ಸರಿ ಹಾಕಿ ಮತ್ತೊಮ್ಮೆ ದೊಡ್ಡ ಕುಟಾಣಿ ಒಳಗೆ ಕೊಟ್ಕೊಂಡೆ ರೀ. ಇದನ್ನು ಕರಿಬೇವು ಹಾಕ್ಕೊಂಡೆ, ಸ್ವಲ್ಪ ಕಬಾಬ್ ಥರ ಬರ್ಬೇಕಂಥೇಳಿ ಉಪ್ಪು ಹಾಕ್ಕೊಂಡೆ, ಇನ್ನು ಉಪ್ಪದು ಹಾಕ್ಕೊಂಡೆ, ಖಾರ ಹಾಕ್ಕೊಂಡೆ. ಖಾರ ಆದಮೇಲೆ ಒಂದು ಸ್ವಲ್ಪ ಕೆನೆ ಮೊಸರು ಬೇಕು ರೀ. ಇವತ್ತೊಂದು ಸ್ವಲ್ಪ ನಮ್ಮ ಮೊಸರು ಗಟ್ಟಿಯಾಗಿರಲಿಲ್ಲ, ಇವತ್ತು ನೋಡಿರಿ ಹಿಂಗೆ ಆಗ್ತೈತಿ. ಮತ್ತು ಏನಪ್ಪ ಅಂದ್ರೆ ಅರ್ಶಿಣ ಪುಡಿ ಹಾಕ್ಕೊಂಡೆ. ಇದನ್ನೆಲ್ಲ ಈ ರೀತಿಯಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಡ್ರಿ, ನಡಿತೈತಿ. ಬಿಟ್ಟರೆ ಚಲೋನ. ಖಾರ ಉಪ್ಪು ಮುಂದಿಟ್ಕೊಂಡ್ರೆ ಭಾಳ ಮುಂದಾದ್ರೆ ಭಾಳ ಇದು ಅನಿಸುತ್ತೆ, ತಿನ್ನೋಕ್ಕಾಗಂಗಿಲ್ಲ, ಕರೆದಿರ್ತಿರಲ್ಲ ಅದ್ರಾಗ. ಸೊ ಈ ರೀತಿಯಾಗಿ ಕಲಸಿಟ್ಕೋರಿ. ಇದನ್ನು ಇಟ್ಕೊಂಡ್ಮೇಲೆ ಏನಪ್ಪ ಅಂದ್ರೆ ಸ್ವಲ್ಪ ಬಾಂಬೆ ರವೆ ಹಾಕೋರಿ. ನನಗೆ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಏನು ಅನ್ನಿಸ್ತು ಅಂದ್ರೆ ಬಾಂಬೆ ರವೆ ಹಾಕ್ಕೊಂಡೆ ನಾನು ಆ ಒಂದು ರೆಸಿಪಿ ಒಳಗೆ ಅದನ್ನೇ ಹಾಕ್ಕೊಳ್ಳೋದು ನೋಡಿದ್ದೆ. ಅದನ್ನು ಹಾಕ್ಕೊಂಡೆ. ಅದ್ರ ಜೋಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಬಿದು ಏನಂದ್ರೆ ಇಲ್ಲ, ಗೋಬಿ ಅಲ್ರಿ, ಕಬಾಬದು ಮಿಕ್ಸ್ಚರ್ ಸಿಗುತ್ತಲ್ಲ ಅದನ್ನೇ ಹಾಕ್ಬಿಡ್ಬೇಕು, ಬೆಸ್ಟ್ ಅನ್ನಿಸ್ತು ನನಗೆ. ನಾನು ಏನು ಮಾಡಿದೆ ಅಂದ್ರೆ ಅಕ್ಕಿ ಹಿಟ್ಟು, ಬಾಂಬೆ ರವೆ, ಕಡ್ಲೆ ಹಿಟ್ಟು ಹಾಕಿದೆ. ಅಲ್ಲೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಯ್ತು ಅಂತಂದರೆ ಎಲ್ಲರೂ. ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ಅದು, ನಾನು ಇಟ್ಕೊಂಡಿರೋದಿಲ್ಲ, ನಾನು ಮನೆಯಾಗ ಮಾಡಲ್ಲ ಅಂದ್ಕೊಂಡು ನಂಗೆ ಗೊತ್ತಿಲ್ಲ ಅದರದ್ದು ಪೌಡರ್. ಗೋಬಿ ಪೌಡರ್ ಇತ್ತು, ಅದನ್ನು ಹಾಕಿದ್ರೆ ನಡೀತಿತ್ತು ನೋಡಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದೆ, ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಏನು ಹಾಕಿದ್ನಿ ಅಂತಂದ್ರೆ ಕಡ್ಲೆ ಹಿಟ್ಟು ಹಾಕಿದ್ನಿ. ಸ್ವಲ್ಪ ಈ ರೀತಿಯಾಗಿ ಹಿಟ್ಟು ಕುಡಿಸ್ಕೊಂಡ್ರೆ ಬೈಂಡಿಂಗ್ ಬರ್ತೈತೆ ರೀ. ನಿನ್ನೆ ನೋಡಿರಲೋ ಕಾರ್ನ್ ಪಕೋಡ ಹೆಂಗಾಗಿದ್ದು ಹಂಗೆ ಬಿಚ್ಕೊಂಡು ಬಿಡ್ತಾವೆ. ಇವೇನು ಬಿಡ್ರಿ, ಬಿಚ್ಕೊಂಡ್ರು ಒಂದೊಂದು ಬಿಚ್ಕೋತಾವು, ಅಡ್ಡಿ ಇಲ್ಲ. ನೋಡಿರಿ ಎಷ್ಟು ಮಸ್ತ್ ಅನ್ಸತ್ತಾವೆ. ಈಗ ಅನ್ಸಂಗಿಲ್ಲ, ಕರದ್ಮೇಲೆ ಇನ್ನೂ ಭಾಳ ಚಂದ ಅನ್ನಿಸ್ತಾವೆ. ಸೊ ಒಂದು ಸ್ವಲ್ಪ ಬೈಂಡಿಂಗ್ ಬಂದಮೇಲೆ ಈ ರೀತಿಯಾಗಿ ಒಂದೊಂದು ಒಂದು ಎರಡೆರಡು ತೊಗೊಂಡು ಹಿಂಗೆ ಒಂದು ಸ್ವಲ್ಪ ಏನು ಮಾಡಿರಿ ಅಂದ್ರೆ ಆ ಕಡೆ ಈ ಕಡೆ ಮಾಡಿ ಅವ್ನ ಗಟ್ಟೆ ಹಿಡಿದು ಒಂದೊಂದು ಎರಡೆರಡು ಬಿಟ್ಕೋತ ಬರ್ರಿ. ಕರೆನೂ ಹೇಳ್ತೀನಿ, ಟೇಸ್ಟ್ ಮಾತ್ರ ಮಸ್ತಾಗಿದ್ದು. ನನಗೆ ಹೆಂಗೆ ಅನ್ನಿಸ್ತು ಅಂತಂದ್ರೆ ನಿಜ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಮಕ್ಕಳಂತೂ ಬಿಸಿ ಬಿಸಿ ಮಸ್ತ್ ತಿಂದ್ರೆ ಟೊಮೆಟೊ ಸಾರು ಜೊತೆ ಹಣ್ಣು ಜೋಡಿನೂ ಮಾಡಿದ್ನಿ, ಚಲೋ ಅನ್ನಿಸ್ತು. ಬಟ್ ಏನಪ್ಪ ಅಂದ್ರೆ ಅದು ಗೋಬಿ ಮಿಕ್ಸ್ಚರರ ಅದನ್ನಾರ ಕಬಾಬ್ ಮಿಕ್ಸ್ಚರರ ತೊಗೊಂಡಿದ್ರೆ ಚಲೋ ಆಗ್ತೈತಿ ಅಂತ ಅನ್ನಿಸ್ತು ನನಗೆ. ಹಂಗಾದ್ರೆ ಟೇಸ್ಟ್ ಇನ್ನೂ ಚೇಂಜ್ ಆಕ್ಕಿತ್ತೇನೋ. ಅಟ್ಲೀಸ್ಟ್ ಕಾರ್ನ್ ಫ್ಲೋರ್ನಾಗೂ ಮಾಡ್ಬೋದು ನೋಡಿರಿ, ಭಾರಿ ಆಗ್ತಾವೆ ಇವು. ಅದನ್ನು ಸಂಜೆ ಸ್ನ್ಯಾಕ್ ಅಂತ ಮಾಡ್ತೀನಿ. ಎಷ್ಟು ಟೇಸ್ಟ್ ಇದ್ದು ಸಣ್ಣ ಮಗನೂ ತಿಂದ ಬಿಡಲಿಲ್ಲ. ಸೊ ಅದ್ರಾಗ ಬಿಸಿ ಬಿಸಿ ಟೊಮ್ಯಾಟೊ ಸಾರು ಜೊತೆ ಬಿಸಿ ಬಿಸಿ ಮಸ್ತ್ ಅದು ಸೋಯಾ ಕಬಾಬ್. ಈ ಹುಡುಗರ್ಗಂತೂ ಇಷ್ಟ ಆಯ್ತು. ಮಕ್ಕಳು ತಿಂದರೆ ಇವರು ನಮ್ಮ ಮನೆಯವರು ಅವರ ಕರೆದ್ರಿ. ಆಮೇಲೆ ಎರಡನೇದು ಇದನ್ನು ನನಗೆ ಒಂದೇ ಇದಾಯ್ತು, ಯಾಕಂದ್ರೆ ನಾನು ತಾಲಿಪಟ್ಟಿ ಮಾಡ್ಕೊಳ್ಳೋದಿತ್ತು. ಹೀಗಾಗಿ ಮೊದಲು ಒಂದು ಸ್ವಲ್ಪ ಮಾಡಿ ಟೇಸ್ಟ್ ನೋಡಿದ್ವಿ, ಮಸ್ತ್ ಅನ್ಸಿದ್ವು. ಆಮೇಲೆ ಈ ಕಡೆ ತಾಲಿಪಟ್ಟಿ ಮಾಡ್ಕೊಳಕತ್ತೆ, ಊಟದ ಟೈಮಿಗೆ ಅಂದ್ರೆ ಖಾಲಿಯಾಗಿ ಬಿಟ್ಟಿದ್ದು ರೀ ಅವ. ಹಂಗೆ ನೋಡಿರಿ ಅಷ್ಟು ಇಷ್ಟ ಅದು ಅಂದ್ರೆ ಎಷ್ಟು ಟೇಸ್ಟಾಗಿರ್ಬೇಕು ವಿಚಾರ ಮಾಡಿರಿ ನೀವು. ಸೊ ಇನ್ನು ಏನಪ್ಪ ಅಂತಂದ್ರೆ ತಾಲಿಪಟ್ಟಿ ಮಾಡಿಕೊಂಡೆ. ಮತ್ತು ಊಟದ ಜೋಡಿ ಮತ್ತು ಬೇಕು ಅನ್ನಕತ್ರ ಸ್ವಲ್ಪ ಒಂದು ಅರ್ಧ ತಾಸು ಆಗಿತ್ತು ಇರ್ತೀನಿ, ಮತ್ತು ಬೇಕಾ ಅನ್ನಕತ್ರ. ಹಿಂಗಾಗಿ ನನಗೆ ಕರಿಯೋಕೆ ಆಗೋಲ್ದಾಗೈತಿ. ನೀವು ಕರಿಬರ್ರಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವ್ರು ಒಂದೆರಡು ಒಬ್ಬಿಗೆ ಕರೆದು ಕೊಟ್ರು. ಭಾರಿ ಟೇಸ್ಟಿಯಾಗಿದ್ದು. ಹೆಂಗೆ ಅದಾವೆ ತೋರಿಸ್ತೀನಂತ ನಿಮ್ಗೆ. ಸೊ ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕು ರೀ. ನೋಡಿರಿ ಹೆಂಗೆ ಅನ್ಸಾಕತ್ತಾವು, ಭಾರಿ ಅನ್ಸಾಕತ್ತಾವಲ್ಲ. ಸಿಂಚು ಅಂತೂ ನಂಬೋಳ್ಳಾಗಿದ್ಲ ಸೋಯಾ ಚಂಕದ್ದು ಅಂತಂದ್ರೆ. ಅವ್ರ ಮಮ್ಮಿ ಕೂಡ ನಂಬಲಿಲ್ಲ, ಭಾರಿ ಅದಾವಲ್ರಿಪ್ಪ ಇವು ಅಂಥೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವರು ಪಲ್ಯ ಮಾಡಿದ್ರಂತ ಅವತ್ತು ಸೋಯಾದ. ನೀವು ಒಂದು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಕಬಾಬ್ ಮಾಡೋದು ಗೊತ್ತಿತ್ತಂದ್ರೆ ಸೇಮ್ ಅದ ರೆಸಿಪಿ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ರೆಸಿಪಿ ನೋಡ್ಕೊಂಡು ಮಾಡಿದ್ದೆ. ಒಮ್ಮೊಮ್ಮೆ ಸಕ್ಸಸ್ ಆಗ್ತಾವೆ, ಒಮ್ಮೊಮ್ಮೆ ಆಗಂಗಿಲ್ಲ. ಬಟ್ ತಲೆ ಕೆಡಿಸ್ಕೊಬಾರ್ದು, ಹೊಸ ಟ್ರೈ ಮಾಡ್ತಿರ್ಬೇಕು ಈಗ ನನ್ನ ಸ್ಲೋಗನ್. ಇನ್ನು ನೆಕ್ಸ್ಟ್ ನೋಡಿರಿ ಮಾತಾಡ್ಕೋತ ಟೀ ಕುಡಿದ್ವಿ. ಅಪ್ಪ ಒಂದು ಸ್ವಲ್ಪ ಕುಂತ ಪೇಪರ್ ಓದು ಏನ ಅಪ್ಪ ಇನ್ನಾರು ಬಿಟ್ಟು ಮಾಲ್ ಎಲ್ಲೈತಿ.
ಹೊಸ ಮಾಲ್ ಆಗೈತಲ್ರಿ ಹುಬ್ಳಿ ಒಳಗೆ ಅದ್ರ ಬಗ್ಗೆ ಕೇಳೋದಿದ್ದ ಸ್ವಲ್ಪ ಇಂಗ್ಲೀಷ್ ನ್ಯೂಸ್ ಪೇಪರ್ ತರ್ಸಕತ್ತಾನ ಓದಾಕತ್ತಾನ ಹೆಡ್ಲೈನ್ಸ್ ಓದ್ತಾನೆ ಕಂಪ್ಲೀಟ್ ಅಂತೂ ಓದೋಕ್ಕಾಗಲ್ಲ ಅವ್ನ ಕಡೆ ಓದೋದು ಟಯರ್ ರಗಡಾಗಿ ಹೋಗಿರ್ತೈತಿ. ಸೊ ನಾವು ಏನು ಅಪೋಸ್ ಮಾಡೋಕೆ ಹೋಗಲಿಲ್ಲ, ತರಿಸ್ತೇನೆ ಅಂದಾಗ ಓಕೆ ತರಸಪ್ಪ ಅಂತ ಹೇಳಿದ್ವಿ. ಏನು ಗುಡ್ ಹ್ಯಾಬಿಟಾ ಬ್ಯಾಡ್ ಹ್ಯಾಬಿಟ್ ಅಲ್ಲ, ಅವ್ನು ಲೈಬ್ರರಿ ಒಳಗೆ ಓದಿ ರೂಢ ಆಗೈತಂತ ನಾನು ಓದ್ತೀನಿ ಹಂಗಲ್ಲಿ ಓದೋಕೆ ಪೇಪರ್ ಸಿಗೋಲ್ದಾಗೈತಿ ಅಂತಂದ. ಆಯ್ತು ಎಷ್ಟು ದಿನ ಓದಪ್ಪ ಅಂತ ಹೇಳಿದೆ. ಇನ್ನು ಈವ್ನಿಂಗ್ ಮತ್ತು ರಾತ್ರಿ ತಾಲಿಪಟ್ಟಿನೂ ಮಾಡ್ಕೊಂಡ್ವಿ. ಬಟ್ ಹಿಂದೆ ನಮ್ಮ ನೇಬರ್ಗೆ ಆರಾಮಿರಲಿಲ್ಲ, ಸ್ವಲ್ಪ ಏನಂತಂದ್ರೆ ನೆಗಡಿ ಆದೈತೆ ರೀ. ನಾನು ಅದಕ್ಕೆ ಕೇಳಿದೆ ಅವ್ರಿಗೆ ಕೊಡಲಿ ಅಂಥೇಳಿ. ಹಾಂ ಕೊಡ್ರಿ ಇರಲಿ ಅಂತಂದ್ರೆ ಆಯ್ತು ಅಂಥೇಳಿ ಅವ್ರಿಗೊಂದಿಷ್ಟು ಮಾಡಿದೆ. ಸ್ವಲ್ಪ ಬಿರುಸಾಗಿದ್ದು ರೀ, ಅದಕ್ಕೆ ಹೇಳಿ ಕೊಟ್ಟೆ, ಬಿರುಸಾಗ್ಯಾವ್ರಿ ಒಂದು ಸ್ವಲ್ಪ ಬಿಸಿ ಬಿಸಿ ತಿಂದುಬಿಡ್ರಿ ಅಂಥೇಳಿ. ಆಯ್ತು ರೀ ಅಂದ್ರೆ ಬಟ್ ಭಾಳ ಇಷ್ಟಪಟ್ರು ಅವ್ರು. ಈ ಸಲ ಒಂದು ಸ್ವಲ್ಪ ಜೋಳ ಜಾಸ್ತಿ ಆಗೈತೆ ನೋಡಿ, ಬಿರುಸಾಗ್ಬಿಟ್ಟೈತಿ. ನಾನು ಸ್ವಲ್ಪ ಹಂಗೇನು ರೇಷಿಯೋ ಅಂತ ಇಟ್ಕೊಂಡು ಹಾಕ್ಕೊಂಡಿರೋದಿಲ್ಲ, ಈಗೇನೆಲ್ಲ ಅಂದಾಜು ಹಾಕೋತೀವಿ ರೀ. ಚಲೋ ಆಗಿದ್ದು ಅವರು ಲೈಕ್ ಮಾಡಿದ್ರೆ ಸ್ವಲ್ಪ ಬಿರುಸು ಅನ್ಸಿದ್ದು ನಮ್ಗೆ. ಇದಕ್ಕಿಂತ ಮೆತ್ತಗಾಗ್ತಾವಲ್ಲ ತಾಲಿಪಟ್ಟಿ ಯಾವಾಗಲೂ. ಸೊ ಆದರೂ ಟೇಸ್ಟ್ ಆಗಿದ್ದು. ಮತ್ತೊಂದು ಸ್ವಲ್ಪ ಹಿಟ್ಟು ಉಳಿತು, ನಾಳೆ ಏನಾರ ಮಾಡ್ಕೋಬೇಕಿದ್ರದ್ದು ಅಂತೇಳಿ ತೆಗೆದಿಟ್ಟೆ. ಆ್ಯಕ್ಚುಲಿ ನಾನು ಹಂಗೆ ಹಿಟ್ಟು ಉಳಿಯೋಷ್ಟು ಮಾಡೋದಿಲ್ಲ ರೀ, ಇಡೋದಿಲ್ಲ ನಾನು ಜಾಸ್ತಿ ಹಾಗೆಲ್ಲ ಹಿಟ್ಟು. ಇವತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ನಾವು ಮಾಡ್ಕೋಬೇಕಾಗಿತ್ತು, ಇದನ್ನು ಲೇಟಾಗಿ ಲಂಚಿಗೆ ಮಾಡ್ಕೊಂಡಲ್ಲ, ಹಿಟ್ಟು ಹಿಂಗಾಗಿ ಉಳಿತ ಉಳಿಯಂಗಿಲ್ಲ ರೀ ಅದು ಹಿಟ್ಟು. ನಾವು ಉಳಿಯೋಂಗೆ ಮಾಡೋದೂ ಇಲ್ಲ. ಯಾಕಂತ ಹೇಳಿದ್ನಲ್ಲ ರೀ, ಅದು ಒಳ್ಳೆಯದು ಅಲ್ಲ ಹೆಲ್ತಿಗೆ. ಎಲ್ಲರೂ ಹೇಳ್ತಾರ ಅನ್ನೋಕ್ಕಿಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಯಾರ. ಈಗ ಸೈನ್ಸ್ ಹೇಳ್ತೈತಿ, ಸೈಂಟಿಸ್ಟ್ ಹೇಳ್ತಾರ ಅನ್ನೋಕ್ಕಿಂತನೂ ನಮ್ಮ ಹಿರಿಯರು ನಮ್ಗೆ ಹೇಳ್ಬಿಟ್ಟಾರೆ ಏನು ಯಾವುದನ್ನು ಇಡಬೇಕು ಯಾವುದನ್ನು ಇಡಬಾರ್ದು ಅಂತೇಳಿ. ಉಪ್ಪಿನಕಾಯಿ ಇಟ್ಕೋರಿ, ಹಪ್ಪಳ ಇಟ್ಕೋರಿ, ಸಂಡ್ಗೆ ಇಟ್ಕೋರಿ, ಗೋಧಿ ಜೋಳ ಸ್ಟೋರ್ ಮಾಡ್ಕೋರಿ. ಬಟ್ ಏನು ಇವು ಅಂಥವಲ್ಲ ವೆಜಿಟೇಬಲ್ಸ್ ಇದು ಜಾಸ್ತಿ ಸ್ಟೋರ್ ಮಾಡಲೇಬಾರ್ದು. ಇದು ನನಗೂ ಅನಿಸುತ್ತೆ. ಅದಕ್ಕೆ ನಾನಾದರೂ ಕಾಯಿಪಲ್ಲೆ ಆಲ್ಮೋಸ್ಟ್ ತಂದು ಖಾಲಿ ಮಾಡಿಬಿಡ್ತೀನಿ. ನಿಮಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿರಿ ನನಗೆ. ಸೊ ರಾತ್ರಿ ಊಟ ನೋಡಿರಿ, ಬೆಳಿಗ್ಗೆ ಕೆಲಸದ ಒಂದು ಏನಪ್ಪ ಅಂದ್ರೆ ತೂಕ ಆದ್ರೆ ಇದೊಂದು ತೂಕ ಇರ್ತೈತೆ ರೀ. ಇಬ್ಬರೂ ಎರೆದಿದ್ದೆ ಇವತ್ತು. ಹೆಂಗೆ ಕಾಣಕತ್ತಾರ ನೋಡಿರಿ, ಮುದ್ದಾಗಿ ಎರಿಬೇಕು, ಚಲೋ ಇರ್ತೈತಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮದು ಊಟ ಮಾಡಿಕೊಂಡು ನಾವು ಮಕ್ಕೋಬೇಕಂದ್ರೆ 11 ಆಗಿತ್ತು. 11 ಗಂಟೆ ಯಾಕಾಗಿತ್ತಪ್ಪ ಅಂದ್ರೆ ಭಾಳ ಟಯರ್ಡ್ ಆಗಿದ್ದೆ ನಾನು, ಹೀಗಾಗಿ ಜಲ್ದಿ ಮಲ್ಕೊಂಡ್ವಿ. ಸೊ ಇವತ್ತಿನ ಕಂಪ್ಲೀಟ್ ಲಾಗ್ ಐತಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಫಾಲೋವರ್ಸು ಫಾಲೋ ಮಾಡಿರಿ. ಭೂವಿ ಧ್ರುವಿ ಲಾಗ್ ಅಂತ ಐತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.